ಕೆಣಕಿದ ಮರಾಠಿಗರಿಗೆ ಕೌಂಟರ್ ಕೊಟ್ಟ ಕನ್ನಡಿಗರು. ಮಹಾರಾಷ್ಟ್ರದಲ್ಲಿ ಕರ್ನಾಟಕ ಬಸ್ ಹಾಗೂ ಸಿಬ್ಬಂದಿಗೆ ಮಸಿ ಬಡಿದ ಪ್ರಕರಣ ಸಂಬಂಧಿಸಿದಂತೆ ಮರಾಠಿಗರಿಗೆ ಕಲಬುರಗಿಯಲ್ಲಿ ಕನ್ನಡಪರ ಸಂಘಟನೆಯ ಮುಖಂಡರು ಕೌಂಟರ್ ನೀಡಿದ್ದಾರೆ. ಜಯ ಸಂಘಟನೆ ಕಾರ್ಯಕರ್ತರು ನಗರದ ಆಳಂದ ಚೆಕ್ ಪೋಸ್ಟ್ ಬಳಿ ಮಹಾರಾಷ್ಟ್ರದ ಬಸ್ ತಡೆದು ಮರಾಠಿ ನಾಮಫಲಕಕ್ಕೆ ಕಪ್ಪು ಮಸಿ ಬಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಮಹಾರಾಷ್ಟ್ರ ಬಸ್ ಮೇಲೆ ಕನ್ನಡ ಧ್ವಜ ಹಚ್ಚಿದ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಮಹಾರಾಷ್ಟ್ರದ ಬಸ್ ಚಾಲಕರಿಗೆ ಹಾರ ಹಾಕಿ ಮರಾಠಿಗರಿಗೆ ಕೌಂಟರ್ ನೀಡಿದ್ದಾರೆ. ಹುಲಿಗಳ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ನಮ್ಮ ತಾಕತ್ತನ್ನ ತೋರಿಸಬೇಕಾಗ್ತದೆ. ಹಾಗಾಗಿ ನಿಮಗೆ ಗೌರವಾನ್ವಿತವಾಗಿ ನಾವು ಶಾಂತಿಯಿಂದ ಇವತ್ತು ನಿಮ್ಮನ್ನ ಸನ್ಮಾನ ಮಾಡ್ತಾ ಇದೀವಿ. ಇದು ಎಚ್ಚರಿಕೆಯ ಗಂಟೆ. ಇದೇ ರೀತಿ ಏನಾದ್ರೂ ಆದ್ರೆ ನಿಮ್ಮನ್ನು ನಾವು ಬಿಡೋದಿಲ್ಲ ಅಂತಕ್ಕಂಥ ಸಂದೇಶ ಕೊಡ್ತೇವೆ. ಹಾಗಾಗಿ ನಿಮಗೆ ಶಾಂತಿಯುತ ಇದು ಈ ಚಾಳಿ ಇಲ್ಲಿಗೆ ನಿಲ್ಲಿಸಬೇಕು. ಈ ಏನಂತಾರೆ, ಇವತ್ತು ಹಲ್ಲೆ ಮಾಡ್ತಕ್ಕಂಥದ್ದು ಕಾಲ್ ಕೆಲಸ ಕರ್ತಂತ MES ನ ಗುಂಡಗಳು, ಶಿವಸೇನದ ಗುಂಡಗಳು, ನಾವು ಅವರನ್ನ ಬಿಡೋದಿಲ್ಲ. ಇದೇ ಚಾಳಿ ಮುಂದುವರಿಸಿದ್ರೆ ಮುಂದೆ ನಿಮ್ಮ ಮೇಲೇನು ಹಲ್ಲೆ ಮಾಡಕ್ಕೆ ನಾವು ನಿಮ್ಮ ಹೀನ ಕೃತ್ಯ ಏನ್ ಮಾಡ್ತಾ ಇದ್ರ ಕನ್ನಡಿಗರನ್ನು ಕೆಣಕಿದ್ದಾರೆ, ಬಿಡಲಾರೆ. ಕನ್ನಡಿಗರನ್ನು ಕೆಣಕಿದ್ದಾರೆ, ಬಿಡಲಾರೆ. MESಗೆ ಹೇಳಿ ಧಿಕ್ಕಾರ, ಗಂಡ ಶಿವಸೇನೆಗೆ ಹೇಳಿ ಧಿಕ್ಕಾರ, ಹೇಳಿ ಧಿಕ್ಕಾರ. ಹೇಳಿ ಕೃತ್ಯ ಮಾಡ್ತಿರೋ MESಗೆ ಹೇಳಿ ಧಿಕ್ಕಾರ, ಹೇಳಿ ಕೆಲಸ ಮಾಡ್ತಿರೋ ಮಹಾರಾಷ್ಟ್ರನವರು ಸೇನೆಗೆ ಹೇಳಿ ಧಿಕ್ಕಾರ. MESಗೆ ಧಿಕ್ಕಾರ. ಕನ್ನಡಿಗರು ಕುರಿಗಳಲ್ಲ, ಕನ್ನಡಿಗರು ಕುರಿಗಳಲ್ಲ. ಕನ್ನಡಿಗರ ಕೆಣಕಿದರೆ ಬಿಡಲಾರೆ. ಕನ್ನಡಿಗರ ಕೆಣಕಿದರೆ ಬಿಡಲಾರೆ. MESಗೆ ಹೇಳಿ ಧಿಕ್ಕಾರ, MESಗೆ ಹೇಳಿ ಧಿಕ್ಕಾರ. ಕನ್ನಡಿಗರ ಯಾರು ಕುರಿಗಳಲ್ಲ, ಕನ್ನಡಿಗರ ಕನ್ನಡಿಗರ ಕುರಿಗಳಲ್ಲ. ಕನ್ನಡಿಗರನ್ನು ಕೆಣಕಿದರೆ ಬಿಡಲಾರು. ಕನ್ನಡಿಗರ ಕೆಣಕಿದರೆ ಕನ್ನಡಿಗರು ಕುರಿಗಳಲ್ಲ, ಕನ್ನಡಿಗರು ಕುರಿಗಳಲ್ಲ. ಕನ್ನಡಿಗರ ಕೆಣಕಿದರೆ ಬಿಡಲಾರು. ಕನ್ನಡಿಗರ ಕೆಣಕಿದರೆ ಬಿಡಲಾರು. ಕನ್ನಡಾಂಬೆಗೆ ಹೇಳಿ ಜೈಕಾರ, ಕನ್ನಡಾಂಬೆಗೆ ಹೇಳಿ ಜೈಕಾರ. ಗುಂಡ MESಗೆ ಹೇಳಿ ಧಿಕ್ಕಾರ, MESಗೆ ಹೇಳಿ ಧಿಕ್ಕಾರ. ಏನು ಇವತ್ತು ನಮ್ಮ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯ ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಏನಪ್ಪಾ ಅಂದ್ರೆ ಅಲ್ಲಿನ MES ನ ಪುಂಡರು ಅವ್ರ ಮೇಲೆ ಹಲ್ಲೆಯನ್ನ ಮಾಡೋದ್ರ ಮುಖಾಂತರ ಇವತ್ತು ಅವ್ರ ಮುಖಕ್ಕೆ ಮಸಿಯನ್ನು ಬರೆದಿರ್ತಾರೆ. ಅದಲ್ಲದೆ ಇವತ್ತು ಈ ಪುನಾದಲ್ಲಾಗಿರ್ಬೋದು, ಸೊಲಾಪುರದಲ್ಲಾಗಿರ್ಬೋದು, ಬಾಳಕುಂದಿಯಲ್ಲಾಗಿರ್ಬೋದು, ಅದಲ್ಲದೆ ಅವ್ರ ಮೇಲೆ ಸುಳ್ಳು ಪೋಕ್ಸೋ ಕೇಸನ್ನ ದಾಖಲೆ ಮಾಡ್ತಾರೆ. ಈಗಾಗಲೇ ತಗೊಂಡಿದೆ ಅಂತ ಹೇಳಿದ್ರೆ ಅದಲ್ಲ. ಇವತ್ತೇನಪ್ಪಾ ಅಂದ್ರೆ ಕಾಲ್ ಕೆದರಿ ಜಗಳ ಮಾಡ್ತಕ್ಕಂಥ ಪುಂಡರ MES ಅವರಿಗೆ ಇದು ಒಂದು ಎಚ್ಚರಿಕೆ ಗಂಟೆ ಆಗಿದೆ. ಹಾಗಾಗಿ ನಾವು ಆ ಮಹಾರಾಷ್ಟ್ರದ ಏನಪ್ಪಾ ಚಾಲಕ ನಿರ್ವಾಹಕರಿಗೆ ನಾವೇನೋ ಅವ್ರ ತರ ಮಸಿ ಬಿಡುವಂತ ಕೆಲಸ ಮಾಡ್ಲಿಲ್ಲ. ಅವ್ರಿಗೆ ನಾವೇನ್ ಹೇಳಿದ್ವಿ, ಇದು ಎಚ್ಚರಿಕೆ ಗಂಟೆ. ನಾವು ನಿಮಗೆ ಸನ್ಮಾನವನ್ನ ಮಾಡಿ ಇದು ಈ ಮುಂದೆ ಈ ರೀತಿ ಆಗ್ಬಾರ್ದು, ಆದ್ರೆ ನಾವು ಬಿಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆ ಗಂಟೆಯನ್ನ ಬರೆದು ಇವತ್ತು ಅವರು ಜೈ ಮಹಾರಾಷ್ಟ್ರ ಇವಾಗ ನಾವು ಸಹ ಈ ನಮ್ಮ ಮಣ್ಣಿನ ಈ ನೆಲದಲ್ಲಿ ಅವರಿಂದ ಜೈ ಕರ್ನಾಟಕ ಅಂತ ನಾವು ಬರ್ದಿದ್ದೀವಿ. ಅವ್ರಿಗೆ ಇದು ಎಚ್ಚರನ್ನ ನೀಡ್ತಾ ಇದೀವಿ. ನೀವೇನಾದ್ರೂ ಇದು ರೀತಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರವನ್ನ ನಾವು ಜಯ ಕರ್ನಾಟಕ ಸಂಘಟನೆ ನೀಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ನಾನು ಈ ಮೂಲಕ ನೀಡ್ತಾ ಇದ್ದೀನಿ.